ಪಹಲ್ಗಾಮ್ನಲ್ಲಿ ಆ ದುರ್ಘಟನೆಯಲ್ಲಿ ನಮ್ಮ ಶಿವಮೊಗ್ಗದ ಮಂಜುನಾಥ್ರು ಕೂಡ ಆ ದುಷ್ಟ ಉಗ್ರಗಾಮಿಗಳ ಗುಂಡಿಗೆ ಬಲಿಯಾಗಿದ್ರು. ಇಡೀ ದೇಶದ ಜನ ನೋಡಿದ್ರು. ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ಅವರ ಕುಟುಂಬವನ್ನು ಭೇಟಿ ಮಾಡಬೇಕು, ಸಾಂತ್ವನ ಹೇಳಬೇಕು ಅಂತೇಳಿ ಬಹಳ ದಿನಗಳಿಂದ ನಾನು ಕೂಡ ಕಾಯ್ತದೆ ಈ ಭಾಗದಲ್ಲಿ ಬರೋದಕ್ಕೆ ಸಾಧ್ಯನೂ ಆಗಿರಲಿಲ್ಲ. ಇವತ್ತು ಬಂದಂಥ ಸಂದರ್ಭದಲ್ಲಿ ಕುಟುಂಬವನ್ನು ಭೇಟಿ ಮಾಡಿ ಅವ್ರಿಗೆ ಒಂದು ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ. ಆ ಹೆಣ್ಮಗಳನ್ನ ಹೇಳ್ತಾ ಇದ್ದೆ ಪಾಪ, ಅಂದ್ರೆ ಆ ಸಂದರ್ಭದಲ್ಲಿ ಆ ತಾಯಿ ನಡ್ಕೊಂಡಿದ್ದ ರೀತಿನೂ ಕೂಡ ನಿಜವಾಗ್ಲೂ ಕೂಡ ಎಂತರೂ ಕೂಡ ಒಂದ್ ರೀತಿ ಪ್ರೇರಣೆ ಬರ್ತಕ್ಕಂಥ ನಿಟ್ಟಿನಲ್ಲಿ. ಅಂದ್ರೆ ಆ ಸಂದರ್ಭನೂ ಕೂಡ ಯಾವ ರೀತಿ ಎದುರಿಸಿದ್ರು ಆ ತಾಯಿ ಮಗ ಇಬ್ರು ಸೇರಿ, ಅದನ್ನು ಕೂಡ ನಿಜವಾಗ್ಲೂ ಕೂಡ ನಮ್ಗೆಲ್ಲರೂ ಕೂಡ ಆಶ್ಚರ್ಯ ಆಗ್ತೈತೆ ಆ ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ಬೇಕಾದ್ರೆ. ಹಾಗಾಗಿ ನಾನು ಬಂದು ಇವತ್ತು ಅವ್ರ ಕುಟುಂಬನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.